ಈ 7 ವಸ್ತುಗಳು ಕಿಡ್ನಿಯಲ್ಲಿ ಕಲ್ಲುಗಳನ್ನು ರೂಪಿಸುತ್ತವೆ. ಇವತ್ತಿನಿಂದಲೇ ಈ ವಸ್ತುಗಳನ್ನು ಸೇವಿಸುವುದನ್ನು ನಿಲ್ಲಿಸಿ. ಇಲ್ಲವಾದರೆ ನಿಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗೋದು ಗ್ಯಾರಂಟಿ. ನೀವೇ ಯೋಚಿಸಿ, ನಿಮ್ಮ ದೇಹದಲ್ಲಿ ಪ್ರತಿದಿನ ಕೊಳಕು ಸಂಗ್ರಹವಾಗುತ್ತದೆ ಮತ್ತು ಅದನ್ನು ಸ್ವಚ್ಛಗೊಳಿಸುವವರು ಯಾರೂ ಇಲ್ಲದಿದ್ದರೆ ಏನಾಗುತ್ತದೆ? ಹೌದು, ಇದೇ ಕೆಲಸ ಮಾಡುತ್ತದೆ ನಮ್ಮ ಕಿಡ್ನಿ. ನಮ್ಮ ಕಿಡ್ನಿಯು ಯಾವುದೇ ಶಬ್ದ ಮಾಡದೆ, ಬೇಸರಗೊಳ್ಳದೆ ಪ್ರತಿದಿನ ರಕ್ತದಿಂದ ಲಕ್ಷಾಂತರ ಲೀಟರ್ ಕೊಳಕು, ಜೀವಾಣು ಮತ್ತು ಹೆಚ್ಚುವರಿ ಖನಿಜಗಳನ್ನು ಫಿಲ್ಟರ್ ಮಾಡುತ್ತದೆ. ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಿ. ಮೂತ್ರಪಿಂಡವು ನಮ್ಮ ದೇಹದ ನೈಸರ್ಗಿಕ ಫಿಲ್ಟರಿಂಗ್ ಯಂತ್ರ ಆಗಿದೆ. ಇದು ನಮ್ಮೊಳಗಿನ ಶುಚಿಗೊಳಿಸುವ ಕೆಲಸಗಾರನಂತೆ ಬಿಟ್ಟು ಬಿಡದೆ 24 ಗಂಟೆ ಕೆಲಸ ಮಾಡುತ್ತದೆ. ಆದರೆ ನಾವು ಅಸಡ್ಡೆ ಹೊಂದಿದ್ದರೆ ಮತ್ತು ದೇಹದಲ್ಲಿ ಸೋಡಿಯಂ, ಯೂರಿಕ್ ಆಮ್ಲ, ಆಕ್ಸಲೇಟ್ ಅಥವಾ ಕ್ಯಾಲ್ಸಿಯಂ ಪ್ರಮಾಣವನ್ನು ಅತಿಯಾಗಿ ಹೆಚ್ಚಿಸುವಂತಹ ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿದರೆ ನಂತರ ಈ ಮೂತ್ರಪಿಂಡದ ಫಿಲ್ಟರ್ ಜಾಮಿಂಗ್ ಪ್ರಾರಂಭಿಸುತ್ತದೆ. ಇದು ಮಾತ್ರವಲ್ಲ, ಈ ಅಂಶಗಳು ಒಟ್ಟಿಗೆ ಸೇರಿ ಹರಳುಗಳನ್ನು ರೂಪಿಸುತ್ತವೆ. ಇದು ಕ್ರಮೇಣ ಕಲ್ಲಿನ ರೂಪವನ್ನು ಪಡೆಯುತ್ತದೆ. ಕಿಡ್ನಿ ಸ್ಟೋನ್ ಎನ್ನುವುದು ಒಂದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದು ಒಂದು ಸ್ಲೋ ಪಾಯ್ಸನ್ ಇದ್ದಂತೆ. ಆರಂಭದಲ್ಲಿ ಇದು ಯಾವುದೇ ಲಕ್ಷಣಗಳಿಲ್ಲದೆ ರೂಪುಗೊಳ್ಳುತ್ತದೆ. ಗಂಭೀರವಾದಾಗ ಮಾತ್ರ ಇದರ ಲಕ್ಷಣಗಳು ಭೀಕರವಾಗಿ ಕಾಣಿಸಿಕೊಳ್ಳುತ್ತವೆ. ಕಿಡ್ನಿ ಸ್ಟೋನ್ನ ಸಾಮಾನ್ಯ ಲಕ್ಷಣಗಳು ಎಂದರೆ ಪಕ್ಕೆಲುಬುಗಳಲ್ಲಿ ನೋವು, ಮೂತ್ರ ವಿಸರ್ಜಿಸುವಂತೆ ಪ್ರಚೋದನೆ, ಹೊಟ್ಟೆ ನೋವು ಮತ್ತು ವಾಕರಿಕೆ, ಜ್ವರ ಮತ್ತು ಶೀತ, ಮೂತ್ರದಲ್ಲಿ ಬದಲಾವಣೆಗಳು, ಕೊನೆಗೆ ಕಿಡ್ನಿ ವೈಫಲ್ಯ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಯಾವ 7 ವಸ್ತುಗಳನ್ನು ಸೇವಿಸುವುದರಿಂದ ಕಿಡ್ನಿಯಲ್ಲಿ ಕಲ್ಲುಗಳು ರೂಪುಗೊಳ್ಳುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 1. ಹೆಚ್ಚಿನ ಉಪ್ಪಿನ ತಿಂಡಿಗಳು ಮತ್ತು ಚಿಪ್ಸ್ಗಳು. ನಮ್ಕಿನ್ ತಿಂಡಿಗಳು ಅಂದರೆ ಅತಿಯಾದ ಉಪ್ಪನ್ನು ಹೊಂದಿರುವ ಸ್ನ್ಯಾಕ್ಸ್ ಮತ್ತು ಚಿಪ್ಸ್ಗಳು ಇಂದಿನ ವೇಗವಾದ ಜೀವನದಲ್ಲಿ ಸುಲಭ ಮತ್ತು ಟೇಸ್ಟಿ ಆಯ್ಕೆಯಾಗಿದೆ. ಆದರೆ ಅವುಗಳ ನಿಯಮಿತ ಸೇವನೆಯು ನಮ್ಮ ಮೂತ್ರಪಿಂಡಗಳಿಗೆ ಗುಪ್ತ ಬೆದರಿಕೆಯಾಗುತ್ತಿದೆ. ಈ ಉತ್ಪನ್ನಗಳಿಗೆ ಅತಿಯಾದ ಪ್ರಮಾಣದ ಸೋಡಿಯಂ ಅಂದರೆ ಉಪ್ಪನ್ನು ಸೇರಿಸಲಾಗುತ್ತದೆ. ಇದರಿಂದಾಗಿ ಅವುಗಳ ಅಭಿರುಚಿಯನ್ನು ಹೆಚ್ಚಿಸಬಹುದು ಮತ್ತು ಅವು ದೀರ್ಘಕಾಲದವರೆಗೆ ಹಾಳಾಗುವುದಿಲ್ಲ. ಆದರೆ ಈ ಸೋಡಿಯಂ ಮೂತ್ರಪಿಂಡದ ಮೇಲೆ ಅತಿಯಾದ ಒತ್ತಡವನ್ನು ಬೀರುತ್ತದೆ. ಏಕೆಂದರೆ ಮೂತ್ರಪಿಂಡವು ಹೆಚ್ಚು ಶ್ರಮ ವಹಿಸಬೇಕಾಗಿರುವುದರಿಂದ ಹೆಚ್ಚುವರಿ ಸೋಡಿಯಂ ಅನ್ನು ದೇಹದಿಂದ ಹೊರತೆಗೆಯಬಹುದು. ಇದರ ಜೊತೆಯಲ್ಲಿ ಈ ಚಿಪ್ಸ್ ಮತ್ತು ಪ್ಯಾಕೇಜ್ ಮಾಡಲಾದ ನಮ್ಕಿನ್ ಸ್ನ್ಯಾಕ್ಸ್ಗಳು ಸಾಕಷ್ಟು ಸಂರಕ್ಷಕಗಳು, ಟ್ರಾನ್ಸ್ ಕೊಬ್ಬುಗಳು, ಪರಿಮಳವರ್ಧಕಗಳು ಮತ್ತು ಬಣ್ಣಗಳನ್ನು ಒಳಗೊಂಡಿರುತ್ತವೆ. ಇದು ದೇಹದಲ್ಲಿ ವಿಷವನ್ನು ರೂಪಿಸುವುದಲ್ಲದೆ ಮೂತ್ರಪಿಂಡದ ಫಿಲ್ಟರ್ ವ್ಯವಸ್ಥೆಯನ್ನು ಕ್ರಮೇಣ ದುರ್ಬಲಗೊಳಿಸುತ್ತದೆ. ಕಾಲಾನಂತರದಲ್ಲಿ ಈ ಸ್ಥಿತಿಯು ಮೂತ್ರ ಕಲ್ಲುಗಳ ರಚನೆ ಮತ್ತು ಮೂತ್ರಪಿಂಡದ ಕ್ರಿಯೆಯ ಕುಸಿತದಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಅವುಗಳ ಬಳಕೆ ಅಭ್ಯಾಸವಾಗಿದ್ದರೆ ಇದರ ಸೇವನೆಯಿಂದ ಬೊಜ್ಜು ಮತ್ತು ಅಧಿಕ ರಕ್ತದೊತ್ತಡವನ್ನು ಹೆಚ್ಚಿಸುವುದಲ್ಲದೆ ಮೂತ್ರಪಿಂಡದ ವೈಫಲ್ಯದ ಸಾಧ್ಯತೆಗೆ ಕಾರಣವಾಗುತ್ತವೆ. ಆದ್ದರಿಂದ ನಾವು ಈ ತಿಂಡಿಗಳನ್ನು ಮಿತವಾಗಿ ಸೇವಿಸುವುದು ಬಹಳ ಮುಖ್ಯ. ಮತ್ತು ನಾವು ಪ್ರತಿದಿನ ಹಣ್ಣುಗಳು, ಹುರಿದ ಕಡಲೆಕಾಯಿ ಅಥವಾ ಲಘು ತಿಂಡಿಗಳಿಗೆ ಆದ್ಯತೆ ನೀಡುವುದು ನಮ್ಮ ಮೂತ್ರಪಿಂಡಗಳು ಆರೋಗ್ಯಕರ, ಸಕ್ರಿಯ ಮತ್ತು ಒತ್ತಡವಿಲ್ಲದೆ ನಮ್ಮ ಕೆಲಸವನ್ನು ಮುಂದುವರಿಸುತ್ತವೆ. 2. ಪಾಲಕ್, ಚಹಾ ಮತ್ತು ಬೀಟ್ರೂಟ್. ಪಾಲಕ್, ಚಹಾ ಮತ್ತು ಬೀಟ್ರೂಟ್ ಅನ್ನು ಹೆಚ್ಚಾಗಿ ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಾಸ್ತವವಾಗಿ ಅವು ಅನೇಕ ಪೋಷಕಾಂಶಗಳಲ್ಲಿಯೂ ಸಮೃದ್ಧವಾಗಿವೆ. ಆದರೆ ಈ 3 ಆಹಾರಗಳು ಒಂದು ವಿಷಕಾರಿ ಅಂಶವನ್ನು ಹೊಂದಿವೆ.
ಇದರ ನಿಯಮಿತ ಸೇವನೆಯು ಮೂತ್ರಪಿಂಡಕ್ಕೆ ಅಪಾಯಕಾರಿ ಎಂದು ಸಾಬೀತುಪಡಿಸಬಹುದು ಮತ್ತು ಅದು ಆಕ್ಸಲೇಟ್ ಆಗಿದೆ. ಆಕ್ಸಲೇಟ್ ಒಂದು ನೈಸರ್ಗಿಕ ರಾಸಾಯನಿಕ ಅಂಶವಾಗಿದ್ದು ಇದು ದೇಹದಲ್ಲಿನ ಕ್ಯಾಲ್ಸಿಯಂನೊಂದಿಗೆ ಕ್ಯಾಲ್ಸಿಯಂ ಆಕ್ಸಲೇಟ್ ಎಂಬ ಸ್ಫಟಿಕವನ್ನು ರೂಪಿಸುತ್ತದೆ. ಈ ಸ್ಫಟಿಕವು ಕ್ರಮೇಣ ಸಂಗ್ರಹಗೊಳ್ಳುತ್ತದೆ ಮತ್ತು ಮೂತ್ರಪಿಂಡದಲ್ಲಿ ಕಲ್ಲುಗಳ ರೂಪವನ್ನು ಪಡೆಯುತ್ತದೆ. ಪಾಲಕ್ ಮತ್ತು ಬೀಟ್ರೂಟ್ ಆಕ್ಸಲೇಟ್ನಲ್ಲಿ ತುಂಬಾ ಹೆಚ್ಚಾಗಿದೆ ಮತ್ತು ಒಬ್ಬ ವ್ಯಕ್ತಿಯು ಕಡಿಮೆ ನೀರು ಕುಡಿಯುತ್ತಿದ್ದರೆ ಅಥವಾ ದುರ್ಬಲವಾಗಿದ್ದರೆ ಈ ಆಕ್ಸಲೇಟ್ ಮೂತ್ರ ವಿಸರ್ಜನೆಯಿಂದ ಹೊರಬರುವ ಬದಲು ದೇಹದಲ್ಲಿ ಸಂಗ್ರಹಗೊಳ್ಳುವ ಮೂಲಕ ಕಲ್ಲನ್ನು ರೂಪಿಸುತ್ತದೆ. ಚಹಾ, ವಿಶೇಷವಾಗಿ ಕಪ್ಪು ಚಹಾ ಅಂದರೆ ಬ್ಲ್ಯಾಕ್ ಟೀ, ಆಕ್ಸಲೇಟ್ನ ಒಂದು ದೊಡ್ಡ ಮೂಲವಾಗಿದೆ. ದಿನವಿಡೀ ಅನೇಕ ಬಾರಿ ಚಹಾ ಕುಡಿಯುವ ಜನರು ತಿಳಿಯದೆ ತಮ್ಮ ಮೂತ್ರಪಿಂಡದ ಮೇಲೆ ಅದೃಶ್ಯ ಒತ್ತಡವನ್ನು ಮುಂದುವರಿಸುತ್ತಾರೆ. ಸಾಕಷ್ಟು ನೀರು ಒಟ್ಟಿಗೆ ಕುಡಿಯದಿದ್ದರೆ ಅದು ಇನ್ನಷ್ಟು ಅಪಾಯಕಾರಿಯಾಗುತ್ತದೆ. ಆದ್ದರಿಂದ ಈ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅನಿವಾರ್ಯವಲ್ಲ, ಆದರೆ ಅವುಗಳ ಸಮತೋಲಿತ ಮತ್ತು ಸೀಮಿತ ಪ್ರಮಾಣವು ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ಇದುವರೆಗೆ ಕಲ್ಲುಗಳನ್ನು ಹೊಂದಿರುವ ಅಥವಾ ಕುಟುಂಬದಲ್ಲಿ ಮೂತ್ರಪಿಂಡದ ಕಲ್ಲಿನ ಇತಿಹಾಸವನ್ನು ಹೊಂದಿರುವ ಜನರು ಸೀಮಿತ ಪ್ರಮಾಣದಲ್ಲಿ ಪಾಲಕ್, ಚಹಾ ಮತ್ತು ಬೀಟ್ರೂಟ್ ಅನ್ನು ತಿನ್ನಬೇಕು ಮತ್ತು ಇದರ ಜೊತೆ ಸಾಕಷ್ಟು ನೀರನ್ನು ಕುಡಿಯಬೇಕು. ಇದರಿಂದಾಗಿ ಆಕ್ಸಲೇಟ್ ದೇಹದಿಂದ ಸುಲಭವಾಗಿ ಹೊರಬರಬಹುದು. 3. ಹೆಚ್ಚು ಹಾಲು ಮತ್ತು ಡೈರಿ ಉತ್ಪನ್ನಗಳು. ಹಾಲು ಮತ್ತು ಡೈರಿ ಉತ್ಪನ್ನಗಳಾದ ಮೊಸರು, ಪನ್ನೀರ್, ಚೀಸ್ ಇತ್ಯಾದಿಗಳನ್ನು ದೇಹಕ್ಕೆ ಕ್ಯಾಲ್ಸಿಯಂ ನೀಡುವ ಉತ್ತಮ ಮೂಲವೆಂದು ಪರಿಗಣಿಸಲಾಗುತ್ತದೆ. ಇದು ಮೂಳೆಗಳನ್ನು ಬಲಪಡಿಸಲು ಅಗತ್ಯವಾಗಿರುತ್ತದೆ, ಸ್ನಾಯುವಿನ ಕಾರ್ಯ ಮತ್ತು ಸಂಪೂರ್ಣ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಆದರೆ ಅವುಗಳನ್ನು ಅತಿಯಾದ ಪ್ರಮಾಣದಲ್ಲಿ ಮತ್ತು ಅಸಮತೋಲಿತವಾಗಿ ಸೇವಿಸಿದಾಗ, ವಿಶೇಷವಾಗಿ ಮೂತ್ರಪಿಂಡಗಳು ಈಗಾಗಲೇ ದುರ್ಬಲವಾಗಿರುವ ಜನರಲ್ಲಿ, ಇದು ಮೂತ್ರಪಿಂಡದ ಕಲ್ಲಿಗೆ ಕಾರಣವಾಗಬಹುದು. ದೇಹವು ಅಗತ್ಯಕ್ಕಿಂತ ಹೆಚ್ಚಿನ ಕ್ಯಾಲ್ಸಿಯಂ ಪಡೆದಾಗ ಅದನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಮೂತ್ರದ ಮೂಲಕ ಹೊರಬರಲು ಪ್ರಾರಂಭಿಸುತ್ತದೆ. ಹೆಚ್ಚು ಕ್ಯಾಲ್ಸಿಯಂ ತೆಗೆದುಕೊಳ್ಳುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಎಂದು ಕೆಲವರು ಭಾವಿಸುತ್ತಾರೆ. ಆದ್ದರಿಂದ ಅವರು ಡೈರಿಯನ್ನು ನಿರ್ದಾಕ್ಷಣವಾಗಿ ಸೇವಿಸಲು ಪ್ರಾರಂಭಿಸುತ್ತಾರೆ. ದಿನಕ್ಕೆ ಹಲವಾರು ಬಾರಿ ಹಾಲು ಕುಡಿಯುವುದು, ಪ್ರತಿದಿನ ಪನ್ನೀರ್ ಅಥವಾ ಚೀಸ್ ತಿನ್ನುವುದು, ಆದರೆ ದೇಹಕ್ಕೆ ಅಗತ್ಯ ಮತ್ತು ಹೀರಿಕೊಳ್ಳುವ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕ್ಯಾಲ್ಸಿಯಂ ಸೇವಿಸಿದರೆ ಅದು ಪ್ರಯೋಜನಗಳಿಗಿಂತ ದೇಹಕ್ಕೆ ಹಾನಿ ಮಾಡುವುದೇ ಹೆಚ್ಚು. ವಿಶೇಷ ಸಂಗತಿ ಎಂದರೆ ಡೈರಿ ಉತ್ಪನ್ನಗಳು ಕಡಿಮೆ ನೀರು ಕುಡಿಯುವುದು ಮತ್ತು ಫೈಬರ್ ಕೊರತೆಯ ಆಹಾರವನ್ನು ತೆಗೆದುಕೊಳ್ಳುವುದು, ಇವೆಲ್ಲವೂ ಒಟ್ಟಿಗೆ ಮೂತ್ರಪಿಂಡಗಳನ್ನು ಹೆಚ್ಚು ದುರ್ಬಲಗೊಳಿಸುತ್ತವೆ ಮತ್ತು ಕಲ್ಲುಗಳ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಆದ್ದರಿಂದ ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಬಿಡಬೇಡಿ, ಆದರೆ ಅವುಗಳನ್ನು ತಿಳುವಳಿಕೆ ಮತ್ತು ಸಮತೋಲನದೊಂದಿಗೆ ಸೇವಿಸಿ. ನೀವು ಮೊದಲು ಕಲ್ಲು ಹೊಂದಿದ್ದರೆ ಅಥವಾ ಕುಟುಂಬದಲ್ಲಿ ಇತಿಹಾಸವನ್ನು ಹೊಂದಿದ್ದರೆ ವೈದ್ಯರನ್ನು ಸಂಪರ್ಕಿಸಿದ ನಂತರವೇ ಕ್ಯಾಲ್ಸಿಯಂ ಪೂರಕ ಅಥವಾ ಡೈರಿ ಪ್ರಮಾಣವನ್ನು ನಿರ್ಧರಿಸಿ. ಅಲ್ಲದೆ ಪ್ರತಿ ಡೈರಿ ಸೇವನೆಯ ನಂತರ ಸಾಕಷ್ಟು ನೀರನ್ನು ಕುಡಿಯಿರಿ. ಇದರಿಂದಾಗಿ ಹೆಚ್ಚುವರಿ ಕ್ಯಾಲ್ಸಿಯಂ ಮೂತ್ರದ ಮೂಲಕ ಹೊರಬರಬಹುದು ಮತ್ತು ಮೂತ್ರಪಿಂಡದ ಮೇಲೆ ಹೊರೆಯನ್ನು ಉಂಟು ಮಾಡುವುದಿಲ್ಲ. 4. ಸಕ್ಕರೆ ಮತ್ತು ಫ್ರಕ್ಟೋಸ್ ಸಿರಪ್. ಕಿಡ್ನಿಗೆ ತೀವ್ರ ಹಾನಿ ಮಾಡಬಹುದಾದ ಮಧುರ ವಿಷ. ಇಂದಿನ ತ್ವರಿತ ಆಹಾರದ ಯುಗದಲ್ಲಿ ಸಕ್ಕರೆ ಮತ್ತು ಫ್ರಕ್ಟೋಸ್ ಸಿರಪ್ ಬಹುಮಟ್ಟಿಗೆ ಬಳಕೆಯಾಗುತ್ತಿದೆ. ಕೋಲ್ಡ್ ಡ್ರಿಂಕ್ಸ್ಗಳು, ಡಬ್ಬದ ಜ್ಯೂಸ್ಗಳು, ಕೇಕ್, ಮಿಠಾಯಿಗಳು, ಪ್ಯಾಕೆಟ್ ಸ್ನ್ಯಾಕ್ಸ್ಗಳು ಮತ್ತು ಹಲವಾರು ಪ್ಯಾಕೆಟ್ಸ್ ಆಹಾರಗಳಲ್ಲಿ ಫ್ರಕ್ಟೋಸ್ ಉಳ್ಳದನ್ನು ಪ್ರತಿದಿನ ನಾವು ಬಳಸುತ್ತಿದ್ದೇವೆ. ಆದರೆ ಈ ಸಿಹಿಯಾದ ಸವಿಯ ಹಿಂದೆ ಕಿಡ್ನಿ ಮೇಲೆ ಆಗುವ ಭಾರೀ ಹಾನಿಯನ್ನು ನಾವು ಗಮನಿಸುವುದಿಲ್ಲ. ಫ್ರಕ್ಟೋಸ್ ಮತ್ತು ಅಧಿಕ ಸಕ್ಕರೆಯ ಸೇವನೆಯು ದೇಹದಲ್ಲಿ ಯೂರಿಕ್ ಆಸಿಡ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಇದು ಕಿಡ್ನಿ ಮೂಲಕ ಶೋಧನೆಗೆ ಹೆಚ್ಚು ಹೊರೆ ನೀಡುತ್ತದೆ. ಯೂರಿಕ್ ಆಸಿಡ್ ಸರಿಯಾಗಿ ಹೊರ ಹೋಗದಿದ್ದರೆ ಅದು ಕಿಡ್ನಿಯಲ್ಲೇ ಜಮೆಯಾಗುತ್ತಿದ್ದು
ಯೂರಿಕ್ ಆಸಿಡ್ ಸ್ಟೋನ್ ಅಥವಾ ಕಲ್ಲುಗಳ ರೂಪದಲ್ಲಿ ಪರಿವರ್ತನೆಯಾಗುತ್ತದೆ. ಜೊತೆಗೆ ಫ್ರಕ್ಟೋಸ್ ದೇಹದಲ್ಲಿ ಆಕ್ಸಲೇಟ್ ಕ್ರಿಸ್ಟಲ್ಗಳನ್ನು ಸೃಷ್ಟಿಸಲು ಸಹ ಕಾರಣವಾಗುತ್ತದೆ. ಈ ಕ್ರಿಸ್ಟಲ್ಗಳು ಕ್ಯಾಲ್ಸಿಯಂ ಜೊತೆಗೆ ಬೆರೆಯುವ ಮೂಲಕ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಗಳಾಗಿ ರೂಪುಗೊಳ್ಳುತ್ತದೆ. ಇದೆಲ್ಲದಕ್ಕೂ ಹೆಚ್ಚಾಗಿ ಈ ಎಲ್ಲಾ ಪ್ರಕ್ರಿಯೆ ನೀರಿನ ಕೊರತೆ ಅಥವಾ ಫೈಬರ್ ಕೊರತೆ ಇರುವ ಆಹಾರ ವಿಧಾನದಲ್ಲಿ ಮತ್ತಷ್ಟು ವೇಗವಾಗಿ ಸಂಭವಿಸುತ್ತದೆ. ಇದರಿಂದಾಗಿ ಕಲ್ಲು ಉಂಟಾಗುವ ಸಾಧ್ಯತೆ ದೇಹದಲ್ಲಿ ಏರಿಕೆಯಾಗುತ್ತದೆ ಮತ್ತು ಕೆಲವೊಮ್ಮೆ ಕಿಡ್ನಿ ವೈಫಲ್ಯಗೂ ಕಾರಣವಾಗಬಹುದು. ಆದ್ದರಿಂದ ಸಕ್ಕರೆ ಮತ್ತು ಫ್ರಕ್ಟೋಸ್ ಬಳಕೆಯನ್ನು ನಿರಂತರವಾಗಿ ಕಡಿಮೆ ಮಾಡುವುದು ಬಹಳ ಮುಖ್ಯ. ಕೋಲ್ಡ್ ಡ್ರಿಂಕ್ಸ್ ಮತ್ತು ಮಿಠಾಯಿ ಬದಲು ನೈಸರ್ಗಿಕ ತಾಜಾ ಹಣ್ಣುಗಳ ಜ್ಯೂಸ್, ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ನಿಂಬು ಪಾನೀಯ ಬಳಸುವುದು ಉತ್ತಮ ಆಯ್ಕೆ. ಹಾಗೂ ದಿನದ ಹಿಂದೆ ಹೆಚ್ಚು ನೀರನ್ನು ಕುಡಿಯುವ ಮೂಲಕ ಕಿಡ್ನಿಯನ್ನು ದ್ರವವಾಗಿ ಇಟ್ಟುಕೊಳ್ಳುವುದು ಕಿಡ್ನಿ ಸ್ಟೋನ್ ತಡೆಯಲು ಸಹಾಯಕವಾಗುತ್ತದೆ. ತಿಂಡಿಯಲ್ಲಿ ಸಿಹಿ ಬೇಕಾದರೆ ಅದು ಮಿತಿಯಲ್ಲಿರಲಿ, ಇಲ್ಲದಿದ್ದರೆ ಅದೇ ಸಿಹಿ ನಿಮ್ಮ ಕಿಡ್ನಿಗೆ ಕಡು ವಿಷವಾಗಬಹುದು. 5. ಕಡಿಮೆ ನೀರು ಕುಡಿಯುವುದು. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಸಮತೋಲನದಲ್ಲಿರಬೇಕು, ವಿಶೇಷವಾಗಿ ಕಿಡ್ನಿಯ ಆರೋಗ್ಯವನ್ನು ಕಾಯ್ದುಕೊಳ್ಳಲು. ಆದರೆ ಬಹುತೇಕ ಜನರು ದೈನಂದಿನ ಜೀವನದಲ್ಲಿ ನೀರನ್ನು ಅಗತ್ಯವಿರುವಷ್ಟು ಕುಡಿಯುವುದಿಲ್ಲ. ನೀರಿನ ಈ ಕೊರತೆ ದೀರ್ಘಕಾಲ ತಡೆಯದಿದ್ದರೆ ಅದು ಯೂರಿನ್ ಅಂದರೆ ಮೂತ್ರವನ್ನು ಗಾಢಗೊಳಿಸುತ್ತದೆ. ಗಾಢ ಯೂರಿನ್ನಲ್ಲಿ ನಾನಾ ವಿಧದ ಲವಣಗಳು ಅಂದರೆ ಮಿನರಲ್ಸ್ ಇರುತ್ತವೆ. ಇವು ನೀರಿನ ಅಭಾವದಲ್ಲಿ ಸರಿಯಾಗಿ ಕರಗಿ ಹೋಗದೆ ಕೂಡಿ ಕ್ರಿಸ್ಟಲ್ ರೂಪ ಪಡೆಯುತ್ತವೆ. ಈ ಕ್ರಿಸ್ಟಲ್ಸ್ಗಳು ಕಿಡ್ನಿಯಲ್ಲೇ ಜಮಾ ಆಗಿ ಪತ್ತರಿ ಅಂದರೆ ಸ್ಟೋನ್ ಆಗಿ ಮಾರ್ಪಡುತ್ತವೆ. ಶುದ್ಧ ನೀರಿನ ತ್ವರಿತ ಹರಿವು ಇರುವುದರಿಂದ ಈ ಲವಣಗಳು ದೇಹದೊಳಗೆ ಜಮೆಯಾಗದೆ ಮೂತ್ರದ ಮೂಲಕ ಹೊರಹೋಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದರೆ ನೀರು ಕುಡಿಯದೆ ಕಾಫಿ, ಚಹಾ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಥವಾ ಮಸಾಲೆದಾರ ಆಹಾರ ಸೇವನೆ ಹೆಚ್ಚಾದರೆ ದೇಹದಲ್ಲಿ ಡಿಹೈಡ್ರೇಷನ್ ಉಂಟಾಗಿ ಕಿಡ್ನಿಗೆ ತೀವ್ರ ಒತ್ತಡ ಉಂಟು ಮಾಡುತ್ತದೆ. ಇದರಿಂದ ಪತ್ತರಿ ಮಾತ್ರವಲ್ಲದೆ ದೀರ್ಘಕಾಲದ ಸಮಸ್ಯೆಗಳಿಂದಾಗಿ ಕಿಡ್ನಿ ವೈಫಲ್ಯ ಅಂದರೆ ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಹಾಗಾಗಿ ಪ್ರತಿದಿನ ಕನಿಷ್ಠ 2-3 ಲೀಟರ್ ಶುದ್ಧ ನೀರನ್ನು ವಿತರಿತವಾಗಿ ಕುಡಿಯುವುದು ಅತ್ಯಂತ ಮುಖ್ಯ. ವಿಶೇಷವಾಗಿ ಬೆವರು ಹೆಚ್ಚು ಬರುವ ಬೇಸಿಗೆ ಸಮಯದಲ್ಲಿ ಅಥವಾ ವ್ಯಾಯಾಮದ ನಂತರ ನೀರಿನ ಸೇವನೆ ಇನ್ನಷ್ಟು ಹೆಚ್ಚು ಅಗತ್ಯ. 6. ಅತಿಯಾದ ಟೊಮೆಟೊ ಸೇವನೆ. ಟೊಮೆಟೊವನ್ನು ನಾವು ಪ್ರತಿದಿನದ ಆಹಾರದಲ್ಲಿ ಬಹುಪಾಲು ಉಪಯೋಗಿಸುತ್ತೇವೆ, ಸಾಂಬಾರ್, ಕರಿ, ಚಟ್ನಿ ಅಥವಾ ಸಲಾಡ್ಗಳಲ್ಲಿ. ಆದರೆ ಹೆಚ್ಚಿನವರು ಗಮನಿಸುತ್ತಿಲ್ಲದ ಸಂಗತಿ ಏನೆಂದರೆ ಟೊಮೆಟೊದ ಬೀಜಗಳಲ್ಲಿ ಆಕ್ಸಲೇಟ್ ಅಂಶವು ಅಧಿಕವಾಗಿ ಇರುತ್ತದೆ. ಈ ಆಕ್ಸಲೇಟ್ಗಳು ದೇಹದಲ್ಲಿ ಅತಿಯಾಗಿ ಕಲೆ ಹಾಕಿದರೆ ಕ್ಯಾಲ್ಸಿಯಂ ಜೊತೆ ಸೇರಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ರೂಪಿಸುತ್ತವೆ. ಇದು ಕಿಡ್ನಿ ಪತ್ತರಿಯ ಅತ್ಯಂತ ಸಾಮಾನ್ಯ ರೂಪವಾಗಿದೆ. ವಿಶೇಷವಾಗಿ ಕಗ್ಗು ಟೊಮೆಟೊ ನಿಯಮಿತವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅದರ ಬೀಜಗಳಲ್ಲಿ ಇರುವ ಆಕ್ಸಲೇಟ್ ನೇರವಾಗಿ ದೇಹದಲ್ಲಿ ಕ್ರಿಸ್ಟಲ್ ಆಗಿ ಕಿಡ್ನಿಯಲ್ಲೇ ಜಮೆಯಾಗಬಹುದು. ಶರೀರದಲ್ಲಿ ನೀರಿನ ಕೊರತೆ ಇದ್ದರೆ ಅಥವಾ ಇನ್ನೇನು ಆಹಾರ ಪದಾರ್ಥಗಳಲ್ಲಿಯೂ ಆಕ್ಸಲೇಟ್ ಹೆಚ್ಚಿನ ಮಟ್ಟದಲ್ಲಿದ್ದರೆ ಈ ಕ್ರಿಸ್ಟಲ್ಗಳು ಇಚ್ಛೆಯಂತೆ ದೊಡ್ಡದಾಗಿ ಸ್ಟೋನ್ ರೂಪ ಪಡೆಯುತ್ತವೆ. ಹೆಚ್ಚಾದರೆ ಹಾಲು ಕೂಡ ವಿಷ. ಟೊಮೆಟೊ ಹೆಚ್ಚು ಹಿತವಲ್ಲ ಎಂಬುವುದು ತಕ್ಕ ಪ್ರಮಾಣದಲ್ಲಿಯೇ ತಿಳಿಯಬೇಕು. ಆಹಾರದಲ್ಲಿನ ತಾಳಮೇಳ ಕಾಪಾಡಿದರೆ ಆರೋಗ್ಯವೇ ನಿಮ್ಮ ಕೈಯಲ್ಲಿ ಇರುತ್ತದೆ. 7. ಇನ್ಸ್ಟಂಟ್ ನೂಡಲ್ಸ್ ಮತ್ತು ಪ್ರೊಸೆಸ್ಡ್ ಫುಡ್ಗಳು. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಇನ್ಸ್ಟಂಟ್ ನೂಡಲ್ಸ್, ರೆಡಿ ಟು ಈಟ್, ಪ್ಯಾಕೇಜ್ಡ್ ಆಹಾರಗಳು ಮತ್ತು ಪ್ರೊಸೆಸ್ಡ್ ಫುಡ್ಗಳು ಬಹುಮಟ್ಟಿಗೆ ಜನಪ್ರಿಯವಾಗಿವೆ. ಸ್ವಲ್ಪ ಸಮಯದಲ್ಲಿ ತಯಾರಾಗುವ ಈ ಆಹಾರಗಳು ಆತ್ಮ ಸಂತೋಷವನ್ನು ನೀಡಿದರೂ ದೀರ್ಘಕಾಲದ ದೃಷ್ಟಿಯಲ್ಲಿ ಕಿಡ್ನಿಗೆ ಭಾರಿ ಹಾನಿಯ ಮೂಲವಾಗಬಹುದು. ಇಂತಹ ಇನ್ಸ್ಟಂಟ್ ಅಥವಾ ಪ್ರೊಸೆಸ್ಡ್ ಆಹಾರಗಳಲ್ಲಿ ಸೋಡಿಯಂ ಅಂದರೆ ಅಧಿಕ ಉಪ್ಪು ಮತ್ತು ರಾಸಾಯನಿಕ ಸಂರಕ್ಷಕಗಳು ಮತ್ತು ಆಕ್ಸಲೇಟ್ ಅಂಶಗಳ ಪ್ರಮಾಣ ಹೆಚ್ಚು ಇರುತ್ತದೆ.
ಸೋಡಿಯಂ ಅಧಿಕ ಪ್ರಮಾಣದಲ್ಲಿದ್ದಾಗ ದೇಹದಲ್ಲಿನ ನೀರಿನ ಸಮತೋಲನ ಕಮ್ಮಿಯಾಗುತ್ತದೆ. ಇದು ಯೂರಿನ್ ಗಾಢವಾಗಲು ಕಾರಣವಾಗುತ್ತದೆ. ಗಾಢ ಯೂರಿನ್ನಲ್ಲಿರುವ ಆಕ್ಸಲೇಟ್ ಮತ್ತು ಇತರ ಮಿನರಲ್ಸ್ಗಳು ಕ್ರಿಸ್ಟಲ್ ಆಗಿ ಸ್ಟೋನ್ ರೂಪ ಪಡೆಯುತ್ತವೆ. ಪ್ರೊಸೆಸಡ್ ಫುಡ್ಗಳಲ್ಲಿರುವ ಸಂರಕ್ಷಕ ರಾಸಾಯನಿಕಗಳು ಕಿಡ್ನಿಯ ಮೇಲೆ ಹೆಚ್ಚು ಒತ್ತಡ ಉಂಟು ಮಾಡುತ್ತವೆ. ಕಾರಣ ಅವುಗಳನ್ನು ಶೋಧಿಸಿ ಹೊರಹಾಕುವ ಜವಾಬ್ದಾರಿ ಕಿಡ್ನಿಗೆ ಬಿದ್ದಿರುತ್ತದೆ. ನೂಡಲ್ಸ್ಗಳಲ್ಲಿ ಇರುವ ಮೈದಾ ಮತ್ತು ತೈಲಯುಕ್ತ ಮಸಾಲೆಗಳಿಂದ ಪಾಚಕ ಕ್ರಿಯೆ ಕೂಡ ನಿಧಾನಗೊಳ್ಳುತ್ತದೆ. ಇದು ದೀರ್ಘಕಾಲದಲ್ಲಿ ದೇಹದ ಡಿಟಾಕ್ಸಿಫೈ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ಇಂತಹ ಆಹಾರಗಳನ್ನು ವರ್ಷವಿಡೀ ನಿಯಮಿತವಾಗಿ ಸೇವಿಸುವುದು ಮೂತ್ರಪಿಂಡದ ದೌರ್ಬಲ್ಯ ಮತ್ತು ಇತರ ಅನಾರೋಗ್ಯಕರ ಸ್ಥಿತಿಗಳಿಗೆ ಕಾರಣವಾಗಬಹುದು. ಬದಲಿಗೆ ನೈಸರ್ಗಿಕ ಆಹಾರ, ಹೊಸ ಹಣ್ಣು, ತರಕಾರಿ ಮತ್ತು ಹೆಚ್ಚು ನೀರು ಸೇವನೆಯಿಂದ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.